ಹಿಂದೂ ಮುಸ್ಲಿಂ ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳನ್ನ ಆಚರಿಸಿ ಪಿಎಸ್ಐ ಅಶೋಕ್ ನಾಯ್ಕ. ಕೋಲಾರ ದೇಶೀಯ ಹಬ್ಬಗಳನ್ನ ಹಿಂದಿನ ದಿನಮಾನಗಳಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಎಲ್ಲರೂ ಒಗ್ಗಟ್ಟಾಗಿ ಶಾಂತಿ ಸೌಹಾರ್ದತೆಯಿಂದ ಆಚರಣೆ ಮಾಡುತ್ತಿದ್ದರು ಎಂದು ಪಿಎಸ್ಐ ಅಶೋಕ್ ನಾಯ್ಕ ಹೇಳಿದರು. ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಶುಕ್ರವಾರ ಸಂಜೆ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಭಾರತ ಒಂದು ದೇಶಕ್ಕಾಗಲಿ ಜಾತಿಗಾಗಲಿ ಸೀಮಿತವಾಗಿಲ್ಲ. ಬೇರೆ ಬೇರೆ ಧರ್ಮದ ಆಚಾರ ವಿಚಾರಗಳನ್ನು ಇಟ್ಟುಕೊಂಡು ಅವರದ್ದೇ ಆದ ಸಾಂಪ್ರದಾಯಿಕ ಹಬ್ಬಗಳನ್ನ ಆಚರಣೆ ಮಾಡಿಕೊಂಡು ಬಂದಿರುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಕಿಡಿಗೇಡಿಗಳು ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಡೆಸಿದರೆ ಅಂತವರ ಮೇಲೆ ಪಟ್ಟಣದ ಎಲ್ಲಾ ಕಡೆಗೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದ್ದು ಅವರ ಮೇಲೆ ಪೊಲೀಸ್ ನಿಗಾ ವಹಿಸುತ್ತೇವೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಧಾರ್ಮಿಕ ಭಾವನೆ ಕೆರಳಿಸುವ ವಿಷಯಗಳನ್ನ ಪೋಸ್ಟ್ ಮಾಡಿದರೆ ಅಂತವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಚೆನ್ನಮಲ್ಲಪ್ಪ ಗಿಡ್ಡಪ್ಪಗೋಳ, ರಫೀಕ್ ಪಕಾಲಿ, ಉಸ್ಮಾನ್ ಪಟೇಲ್, ಟಿಟಿ ಹಗಿದಾಳ, ಅಲ್ಲಾಭಕ್ಷ ಬಿಜಾಪುರ್ ಸೇರಿದಂತೆ ಪಟ್ಟಣದ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸದಾಶಿವ್ ಮೇಲಿನ ಮನೆ, ಜೆಕೆ ನ್ಯೂಸ್ ಕನ್ನಡ, ಕೋಲಾರ. ಬರಲ್ಲ, ಬಣ್ಣವನ್ನು ಎರಚುವಂತ ಕೆಲಸ ಮಾಡ್ತೀವಿ, ಮಸೀದಿಗಳಿಗೆ ಬಣ್ಣವನ್ನು ಎರಚುವಂತ ಕೆಲಸ ಮಾಡ್ತೀವಿ. ಅಂತ ಕಿಲಿಗೇಡಿಗಳು ಯಾರಾದ್ರೂ ಇದ್ರೆ ಅಂತವ್ರ ಮೇಲೆ ನಾವು ಪೊಲೀಸ್ ಇಲಾಖೆ ನಿಗಾ ಇಡುತ್ತೆ. ಎಲ್ಲಾ ಕಡೆಗೆ ನಾವು ಕೂಡ ಎಂಟೈರ್ ಕೋಲಾರ್ ಸಿಸಿ ಕ್ಯಾಮ್ರಾ ಅಳವಡಿಸಿರೋದ್ರಿಂದ ತಾವುಗಳು ಅಂತವ್ದು ಏನಾದ್ರೂ ಮಾಡಿದ್ರೆ ಅವ್ರ ಮೇಲೆ ನಾವು ಕಠಿಣವಾದ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅದಕ್ಕೆ ಯಾರು ಕೂಡ ಆಸ್ಪದ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ತಮ್ಮ ಹುಡುಗರು ಅಂತ ಯಾವುದೋ ಒಂದು ಇದರಲ್ಲಿ ಬಣ್ಣ ಎರಚಿ ಏನಾದ್ರೂ ಮಾಡಿದ್ರೆ ತಾವು ಅವ್ರನ್ನ ಕರೆಸಿ ತಿಳಿ ಹೇಳಿ ಯಾವುದೇ ಮುಂದೆ ದೊಡ್ಡ ಇನ್ಸಿಡೆಂಟ್ ಆಗೋದನ್ನ ತಪ್ಪಿಸುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಅದನ್ನ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಈಗ ಬಣ್ಣ ಹಾಡ್ಲಿಕ್ಕೆ ಏನು ತಯಾರಿ ಮಾಡ್ಕೊಂಡಿರ್ತಾರೆ, ಕುಡಿದ್ಬಿಟ್ಟು ಮದ್ಯಪಾನ ಮಾಡಿ ನಾವು ವಾಹನವನ್ನು ಚಲಾಯಿಸಿ ಮನಬಂದಂತೆ ಶೋಚಾಚಾರವಾಗಿ ನಾವು ತಿರುಗಾಡುವಂಥದ್ದು, ಆಮೇಲೆ ಸೈಲೆನ್ಸರ್ಗೆ ಬಿಚ್ಚಿಬಿಟ್ಟು ಸೈಕಲ್ ಮೋಟರ್ನ ಆಕ್ಸಿಲೇಟರ್ ಮಾಡಿ ಓಡಾಡ್ತಾರೆ. ಈ ಗಣೇಶ ಇವರು ಹೇಳಿದ್ರು ನಮಗೆ, ಇವ್ರ ಮೇಲೆ ನೀವು ಕ್ರಮ ಕೈಗೊಳ್ರಿ ಅಂತೇಳಿ. ನಾನು ಈ ಹಿಂದೆ ನಮ್ಮ SP ಸಾಹೇಬ್ರು ಹೇಳಿದ್ರು, ಏನಪ್ಪಾ ಅಂತಂದ್ರೆ ಇವು ಡಿಫೆಕ್ಟಿವ್ ಸೈಲೆನ್ಸರ್ಗಳು ಏನು ಈಗ ಫ್ಯಾಕ್ಟ್ರಿಯಿಂದ ಬಂದಿರತಕ್ಕಂಥ ಒಂದು ಶೋರೂಮ್ ಇಂದ ಬಂದಿರತಕ್ಕಂಥ ಸೈಲೆನ್ಸರ್ಗಳನ್ನ ಬದಲಾಯಿಸಿ ಬೇರೆ ಸೈಕಲ್ ಮೋಟರ್ಗಳಿಗೆ ಸೈಲೆನ್ಸ್ಗಳನ್ನ ಜೋಡಿಸಿ ವಾಹನವನ್ನು ಚಲಾಯಿಸುವಂತ ಕೇಸ್ಗಳನ್ನ ನಾವು ಸುಮಾರು ಮೊನ್ನೆ ನೀವು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೇಕು. ನಾವೆಲ್ಲ ನಮ್ಮ SP ಸಾಹೇಬ್ರು ಲಾಸ್ಟ್ ಟೈಮ್ ಈ ಒಂದು ವಾರದ ಹಿಂದೆ ಸುಮಾರು ಸೈಲೆನ್ಸರ್ಗಳನ್ನ ನಾವು ರೂಲರ್ ಹೊಡೆದಕ್ಕೆ ಅದನ್ನೆಲ್ಲ ಇದು ಮಾಡಿದ್ದು ಕೂಡ ಕಂಡು ಬಂದಿದೆ. ಅದ್ರ ಜೊತೆಗೆ ನಮ್ಮ ಹನುಮಂತ ಅವ್ರ ಸೈಕಲ್ ಮೋಟರ್ ಕೂಡ ನಾನು ಸೈಲೆನ್ಸರ್ ಬಿಚ್ಕೊಂಡು ಇಲ್ಲಿ ಅವ್ರಿಗೆ ಫೈನ್ ಹಾಕಿ ಅದನ್ನ ಮಾಡಿದ್ದೀವಿ. ನಾನು ಕೂಡ ಪ್ರತಿ ದಿವಸ ಸಾಯಂಕಾಲ ಟೈಮಲ್ಲಿ ಕಡ್ಡಾಯವಾಗಿ ಪೆಟ್ರೋಲಿಂಗ್ ಕೂಡ ಮಾಡ್ತಾ ಇದೀವಿ. ಇವ್ರು ನೋಡಿದಾರೋ ಇಲ್ಲ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು 4 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಸಂಚಾರ ಏನು ಟ್ರಾಫಿಕ್ ನಿಮ್ಮೂರಲ್ಲಿ ಆಗ್ತಾ ಇತ್ತು ಅಂತ ಸುಮಾರು ಜನ ನಮ್ಗೆ ಹೇಳಿದ್ರು. ಅದ್ರ ಪ್ರಕಾರ ನಾನು ಕೆಲಸನೂ ಮಾಡಿದ್ದೀವಿ. ಆದಷ್ಟು ತಕ್ಕ ಮಟ್ಟಿಗೆ ಒಂದು ಸಂಚಾರ ದಟ್ಟಣೆ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಇತ್ತೀಚಿನ ದಿನಮಾನಗಳೇನಾಗಿದೆ ಅಂತಂದ್ರೆ ಎಲ್ಲೋ ಕೂತ್ಕೊಂಡಿರ್ತೀವಿ, ಯಾವುದೋ ಒಂದು ಇನ್ಸಿಡೆಂಟ್ ಆಗಿರ್ತದೆ. ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ಏನು ಫೇಸ್ಬುಕ್ ಆಗಿರ್ಬೋದು ಯಾವ ಕಿಲಿಗೇಡಿ ಒಂದು ಧರ್ಮಗಳಿಗೆ ಧಕ್ಕೆ ರೀತಿಯಲ್ಲಿ ಮಾಡ್ತಾನೆ, ಅದು ಬೇರೆ ಧರ್ಮಕ್ಕೆ ನೋವುಂಟಾಗೋದ್ರಿಂದ ಆಮೇಲೆ ಕೂಡ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.